ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ವಿಗ್ರಹಗಳನ್ನು ತಗೊಳ್ಳೋದಾದರೆ ಯಾವ ರೀತಿ ಇರಬೇಕು, ಫೋಟೋ ತಗೊಳ್ಳೋದಾದರೆ ಯಾವ ರೀತಿ ತಗೋಬೇಕು ಅನ್ನೋ ಒಂದು ಸಂಪೂರ್ಣ ವಿಚಾರವನ್ನು ನಾನು ನಿಮಗೆ ಇವತ್ತು ನಿಮಗೆ ಉಪಯೋಗ ಆಗಲಿ ಅಂತ ತಿಳಿಸ್ತಾ ಇದ್ದೀನಿ. ನಾವು ಹೊಸದಾಗಿ ವಿಗ್ರಹಗಳನ್ನು ತಗೋವಾಗ ಈ ಒಂದು ಅಂಶಗಳನ್ನು ನಾವು ಗಮನಿಸ್ಕೊಂಡು ತರಬೇಕಾಗತ್ತೆ. ಏಕೆಂದರೆ ವರ್ಷಾನುಗಟ್ಟಲೆ ನಾವು ಅದನ್ನು ಇಟ್ಕೊಂಡು ಪೂಜೆ ಮಾಡಿರ್ತೀವಿ. ನಮ್ಮ ಪಾಲಿಗೆ ಅವರು ಸಾಕ್ಷಾತ್ ದೇವ್ರ ಥರನೇ, ವಿಗ್ರಹನೇ ಅಂತ ಅಲ್ಲ, ಫೋಟೋ ಕೂಡ ಅಷ್ಟೇ. ಆ ಫೋಟೋದೇ ಆಗಿರ್ಬೋದು, ವಿಗ್ರಹನೇ ಆಗಿರ್ಬೋದು, ಅದರಲ್ಲಿ ದೇವರಿದ್ದಾರೆ ಅಂತಲೇ ನಾವು ಪೂಜೆ ಮಾಡೋದು ಅಲ್ವಾ. ಈ ಭಾವನೆಯಿಂದ ನಾವು ಹೆಂಗಂದರೆ ಹಾಗೆ ಇರೋವಂಥ ವಿಗ್ರಹಗಳನ್ನೇ ಆಗಿರ್ಬೋದು ಅಥವಾ ಫೋಟೋನೇ ಆಗಿರ್ಬೋದು ಮನೆಗೆ ತೊಗೊಂಡು ಬರಬಾರ್ದು. ಏಕೆಂದರೆ ಅದನ್ನು ಅವಾಗವಾಗ ಬದಲಾಯಿಸೋದಕ್ಕೂ ಆಗೋದಿಲ್ಲ. ಇವಾಗ ಕೆಲವೊಂದು ಬಟ್ಟೆಗಳು ನಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದರೆ ನಾವು ಅದನ್ನು ಎಕ್ಸ್ಚೇಂಜ್ ಮಾಡ್ತೀವಿ, ಬೇಡ ಅಂದರೆ ರಿಟರ್ನ್ ಕೂಡ ಮಾಡ್ತೀವಿ. ಆದರೆ ದೇವ್ರ ವಿಗ್ರಹ ಆಗಲಿ ಅಥವಾ ಫೋಟೋ ಆಗಲಿ ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವು ತಗೋವಾಗ್ಲೇ ಚೆನ್ನಾಗಿರೋದನ್ನು ಎಲ್ಲ ವಿಚಾರಗಳನ್ನು ಗಮನಿಸ್ಕೊಂಡು ಇಟ್ಕೊಂಡು ಸರಿಯಾಗಿ ಗಮನಿಸ್ಕೊಂಡು ನಾವು ಫೋಟೋ ಆಗಲಿ ವಿಗ್ರಹನೇ ಆಗಲಿ ಮನೆಗೆ ತರಬೇಕು. ಅದಕ್ಕೋಸ್ಕರ ಒಂದಿಷ್ಟು ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇವಾಗ ನಾನು ತೋರಿಸ್ತಿರುವಂಥ ವಿಗ್ರಹಗಳು ಇದಿಷ್ಟು ಕೂಡ ನಮ್ಮ ಮನೆಯಲ್ಲಿ ಇಟ್ಕೊಂಡಿರುವಂಥ ವಿಗ್ರಹಗಳು. ನಾನು ಇಷ್ಟೇ ವಿಗ್ರಹಗಳನ್ನು ಇಟ್ಕೊಂಡಿರೋದು. ಇನ್ನು ಕೆಲವರಿಗೆ ದಾರಿನಲ್ಲಿ ಏನಾದರೂ ವಿಗ್ರಹಗಳು ಆ ಥರ ಸಿಕ್ಕಿದ್ರೆ ಅದನ್ನು ತಂದು ನೀವು ಪೂಜೆ ಮಾಡ್ಬೋದು, ಅಥವಾ ಸಿಕ್ಕಿದಾಗ ದೇವಸ್ಥಾನಕ್ಕಾದರೂ ಕೂಡ ಕೊಡ್ಬೋದು. ಈ ಮುಖಾಂತರ ದೇವರು ನಮ್ಮ ಮನೆಯಲ್ಲಿ ಬರಬೇಕು ಅನ್ನೋ ಇಚ್ಛೆ ಇರುತ್ತೆ, ಅನ್ನೋ ಒಂದು ನಂಬಿಕೆ ಇರುತ್ತೆ. ಕೆಲವರು ಮನೆಯಲ್ಲಿ ನೀವು ನೋಡಿರ್ಬೋದು ಎಷ್ಟು ಪ್ರಶಾಂತವಾಗಿರುತ್ತೆ. ಏನೇ ಕೆಲಸ ಮಾಡಿದರೂ ತುಂಬ ಆರಾಮವಾಗಿ ಶಾಂತವಾಗಿ ಮಾಡ್ತಾ ಇರ್ತಾರೆ. ನಮಗೆ ಬೇರೆ ಎಲ್ಲ ಕೆಲಸಗಳಿಗಿಂತ ದೇವ್ರ ಸಾಮಾನು ಕ್ಲೀನ್ ಮಾಡೋದೇ ಅಲ್ಲದೆ ದೇವ್ರ ಮನೆ ಕ್ಲೀನ್ ಮಾಡೋದು ಕೂಡ ದೊಡ್ಡ ಕೆಲಸನೇ. ಪೂಜೆ ಮಾಡಬೇಕು ಅಂತ ಅಂದರೆ ಇವತ್ತೇ ನಮಗೆ ಟೆನ್ಷನ್ ಶುರು ಆಗುತ್ತೆ. ಏಕೆಂದರೆ ಅಷ್ಟೊಂದು ದೇವರ ಸಾಮಾನುಗಳನ್ನ ಇಟ್ಕೊಂಡಿರ್ತೀವಿ. ದೇವ್ರ ಮನೆ ಕ್ಲೀನ್ ಮಾಡಬೇಕು, ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡಬೇಕು, ಅದೆಲ್ಲ ರೆಡಿ ಮಾಡ್ಕೋಬೇಕು ಅಂತಂದರೆ ಒಂದು ದಿನ ಹಾಗೇ ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಕೆಲವರು ಹೋದಾಗ ಅಲ್ಲಿನ ನೆನಪಿಗೋಸ್ಕರ ಅಲ್ಲಿಂದ ವಿಗ್ರಹಗಳನ್ನು ಫೋಟೋಗಳನ್ನು ತೊಗೊಂಡು ಬಂದು ಪೂಜೆ ಮಾಡ್ತಾರೆ. ಇವಾಗ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ತಂದು ವಿಗ್ರಹನ ಮನೆಯಲ್ಲಿ ಪೂಜೆ ಮಾಡ್ತಾರೆ. ಆಮೇಲೆ ವಯಸ್ಸಾಗ್ತಾ ಆಗ್ತಾ ಅದನ್ನು ಕ್ಲೀನ್ ಮಾಡೋದಕ್ಕೆ ಶಕ್ತಿನೂ ಇರೋದಿಲ್ಲ. ಅದನ್ನು ಎಲ್ಲಂದ್ರಲ್ಲಿ ತೊಗೊಂಡೋಗಿ ಇಡೋದಕ್ಕೂ ಆಗೋದಿಲ್ಲ. ಏಕೆಂದರೆ ಇಷ್ಟು ವರ್ಷ ಪೂಜೆ ಮಾಡಿಕೊಂಡು ಬಂದಿರ್ತೀವಿ. ಅದಕ್ಕೋಸ್ಕರ ಎಷ್ಟು ಕಡಿಮೆ ದೇವ್ರ ವಿಗ್ರಹಗಳು ಫೋಟೋಗಳನ್ನು ಇಟ್ಕೊಂಡಿರ್ತೀವೋ ಅಷ್ಟೇ ಒಳ್ಳೆಯದು ನಮಗೆ. ಅದೇ ಕೆಲವರು ಒಂದೇ ಒಂದು ಫೋಟೋ ಎರಡು ದೀಪ ಇಟ್ಕೊಂಡಿರ್ತಾರೆ. ಒಂದು ಗಣಪತಿ ವಿಗ್ರಹ ಅಂತೂ ಸಾಮಾನ್ಯವಾಗಿ ಇಟ್ಕೊಂಡೇ ಇರ್ತಾರೆ. ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಇನ್ನು ಕಳಶ ಪೂಜೆ ಅಂತೂ ಎಲ್ಲರೂ ಮಾಡೋದಿಲ್ಲ. ಕಳಶವನ್ನು ಪ್ರತಿದಿನ ತುಂಬ ಜನ ಇಡೋದು ಇಲ್ಲ. ಹಬ್ಬ ಹರಿದಿನ ವಿಶೇಷ ಸಂದರ್ಭದಲ್ಲಿ ಮತ್ತೆ ಅವರು ಕಳಶವನ್ನು ಇಟ್ಬಿಟ್ಟು ಪೂಜೆನ ಮಾಡ್ತಾರೆ. ಒಂದು ಗಣಪತಿ ವಿಗ್ರಹ, ಒಂದು ಲಕ್ಷ್ಮೀ ವಿಗ್ರಹ ಇಟ್ಕೊಂಡು ಆರಾಮವಾಗಿ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತಾ ಇರ್ತಾರೆ. ಒಂದಿನ ಮುಂಚೆನೆ ಕ್ಲೀನ್ ಮಾಡಬೇಕು ಅಂತ ಒಂದು ಟೆನ್ಷನ್ ಕೂಡ ಇರೋದಿಲ್ಲ. ಈ ರೀತಿ ಪ್ರಶಾಂತವಾದ ಮನಸ್ಸಿನಿಂದ ಪೂಜೆ ಮಾಡಿದಾಗ ಮನೆ ವಾತಾವರಣ ಕೂಡ ಅಷ್ಟೇ ಪ್ರಶಾಂತವಾಗಿರುತ್ತೆ. ಇನ್ನು ಹೊಸದಾಗಿ ತಗೋಬೇಕು ಅಂತ ಇರೋರು ತುಂಬ ದೊಡ್ಡದಾಗಿರುವಂಥ ವಿಗ್ರಹಗಳನ್ನ ತಗೋಬೇಡಿ. ಆದಷ್ಟು ಚಿಕ್ಕದಾಗಿರುವ ವಿಗ್ರಹ, ಅದು 2 ಇಂಚಿದ್ರೆ ಸಾಕು. ಹೆಚ್ಚು ಅಂತ ಅಂದರೆ 2.5-3 ಇಂಚ್ ಒಳಗಡೆ ಇರಬೇಕು. ಇಲ್ಲ ಈ ರೀತಿ ನಮ್ಮ ಒಂದು ಮುಷ್ಟಿನಲ್ಲಿ ಇಟ್ಕೊಂಡಾಗ ಅದು ಮುಚ್ಚೋಗ್ಬೇಕು, ಆ ರೀತಿ ಇರಬೇಕು. ಈ ವಿಗ್ರಹ ನೀವು ನೋಡಿದ್ರೆ ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ತೂಕ ಕಡಿಮೆ ಇದ್ರೂ ಪರವಾಗಿಲ್ಲ, ಅದೇ ಸ್ವಲ್ಪ ದೊಡ್ಡದಾಗಿ ತಗೋಬೇಕು ಅಂತ ಹೇಳಿಬಿಟ್ಟು ಟೊಳ್ಳಾಗಿರುವ ವಿಗ್ರಹನ ತೊಗೊಂಡ್ರೆ ಅದರ ಕೆಳಭಾಗದಲ್ಲಿ ಹೋಲ್ ಇರುತ್ತೆ. ಮತ್ತು ವಾಶ್ ಮಾಡುವಾಗ ಬೇಗನೆ ಅದು ಮುರಿದೋಗುವ ಚಾನ್ಸಸ್ ಇರುತ್ತೆ. ಹಾಗೆ ಬೆಂಡಾಗುವ ಚಾನ್ಸಸ್ ಕೂಡ ಇರುತ್ತೆ. ಪೂಜೆ ಮಾಡಿದ ನಂತರ ಆ ವಿಗ್ರಹಗಳನ್ನು ನಾವು ತೊಗೊಂಡೋಗಿ ಬದಲಾಯಿಸೋದು ಕೂಡ ಅಷ್ಟು ಒಳ್ಳೆಯದಲ್ಲ. ಅದಕ್ಕಾಗಿ ತೊಗೊಳ್ಬೇಕಾದ್ರೆ ಅದು ಬೆಳ್ಳಿ ವಿಗ್ರಹನೇ ತೊಗೊಂಡ್ರು, ಅದು ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಗಟ್ಟಿ ಇರೋವಂಥದ್ದು ಗಟ್ಟಿ ಬೆಳ್ಳಿ ವಿಗ್ರಹವನ್ನು ತಗೊಳ್ಳಿ. ಇನ್ನು 1.5 ಇಂಚು 2 ಇಂಚಿನ ವಿಗ್ರಹನ ತೊಗೊಂಡ್ರೆ ಸಾಕು. ಅದನ್ನು ನಾವು ಪ್ರತಿದಿನ ಪೂಜೆನ ಮಾಡ್ಬೋದು. ಇನ್ನು ವಿಗ್ರಹಗಳು ಯಾವ ರೀತಿ ಇರಬೇಕು ಅಂತ ಅಂದರೆ ಮುಖ ನಗ್ನಗ್ತಾ ಇರಬೇಕು. ಅಂತಹ ವಿಗ್ರಹಗಳನ್ನು ನೋಡಿಬಿಟ್ಟು ತಗೋಬೇಕು. ಮುಖ ತುಂಬ ಸಣ್ಣದಾಗಿ ಇರುತ್ತೆ, ಆದರೆ ನೀಟಾಗಿ ನೋಡಿ ಕಣ್ಣು ಮೂಗು ಬಾಯಿ ಎಲ್ಲನೂ ಕೂಡ ಚೆನ್ನಾಗಿ ಇರಬೇಕು. ನಗ್ನಗ್ತಾ ಇರಬೇಕು, ನಗು ಮುಖ ಇರಬೇಕು. ಕೆಲವೊಂದು ವಿಗ್ರಹನ ಬೆಸ್ಗೆ ಹಾಕಿರ್ತಾರೆ, ಅಂದರೆ ಎಲ್ಲೋ ಒಂದು ಕಡೆ ಅದು ಕಟ್ಟಾಗಿರುತ್ತೆ.
ಅದನ್ನು ಜಾಯಿಂಟ್ ಮಾಡಿ ಬೆಸ್ತಿರ್ತಾರೆ. ಅಂತಹ ವಿಗ್ರಹಗಳನ್ನು ತಗೋಬಾರ್ದು. ಪಾದದ ಹತ್ತಿರನೋ ಅಥವಾ ತಲೆ ಹತ್ತಿರ, ಕಿರೀಟದ ಹತ್ತಿರ, ಮತ್ತು ಕೈಯಲ್ಲಿ ಹಿಡಿದಿರೋ ಹೂ ಹತ್ತಿರನೋ ಇಲ್ಲ ಶಂಕು ಚಕ್ರ ಈ ರೀತಿ ಅದರಲ್ಲಿ ಏನಾದರೂ ಒಂದನ್ನು ಬೆಸ್ತಿರ್ತಾರೆ. ಇದನ್ನು ಸರಿಯಾಗಿ ನೋಡಿಬಿಟ್ಟು ತಗೋಬೇಕು. ತಲೆಯಿಂದ ಪಾದದವರೆಗೂ ಎಲ್ಲೂ ಯಾವುದೇ ರೀತಿ ಜಾಯಿಂಟ್ಗಳು ಇರಬಾರ್ದು, ಒಂದೇ ರೀತಿನೇ ಇರಬೇಕು. ಈ ರೀತಿ ನೋಡಿಬಿಟ್ಟು ತಗೋಬೇಕು. ಕೆಲವು ಸಲ ಪೀಠಗಳನ್ನು ಜಾಯಿಂಟ್ ಮಾಡಿರ್ತಾರೆ, ಆ ಥರನೂ ತಗೋಬಾರ್ದು. ನಾವು ವಾಶ್ ಮಾಡುವಾಗ ಅಥವಾ ಅಲಂಕಾರ ಮಾಡುವಂಥ ಟೈಮ್ನಲ್ಲಿ ಕೈ ಜಾರಿ ಕೆಳಗಡೆ ಏನಾದರೂ ಬಿದ್ದರೂ ಆ ಜಾಯಿಂಟ್ ಏನಿರುತ್ತೆ ಅದು ಒಡೆದೋದ್ರೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಏನಾದರೂ ಅನಾಹುತಗಳಾಗುತ್ತೋ ಏನೋ ಅಂತ ಒಂದು ಭಯ ನಮಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರದ್ದೆಲ್ಲ ಸರಿಯಾಗಿ ನೋಡಿಬಿಟ್ಟು ತಗೋಬೇಕಾಗುತ್ತೆ. ಯಾವುದೇ ವಿಗ್ರಹ ಆದರೂ ನಾವು ಈ ರೀತಿ ಮುಷ್ಟಿನಲ್ಲಿ ಹಿಡಿದಾಗ, ನಾ ಆಗಲೇ ತೋರಿಸ್ದಂಗೆ ಮುಷ್ಟಿನಲ್ಲಿ ಹಿಡಿದಾಗ ಹೊರಗಡೆ ಕಾಣಿಸ್ಬಾರ್ದು, ನಮ್ಮ ಮುಷ್ಟಿನಲ್ಲಿ ಅದು ಕಾಣಿಸ್ಬಾರ್ದು. ಹೆಚ್ಚು ಅಂದರೆ 3 ಇಂಚಿನ ಒಳಗಡೆ ತೊಗೊಂಡ್ರೆ ತುಂಬ ಒಳ್ಳೆಯದು. ತುಂಬ ವಿಗ್ರಹಗಳನ್ನು ಇಟ್ಕೊಂಡ್ರು ಕೂಡ ಅಭಿಷೇಕ ಮಾಡಬೇಕಾಗತ್ತೆ, ನೈವೇದ್ಯ ಮಾಡಬೇಕಾಗತ್ತೆ. ಹಾಗಾಗಿ ಪುಟ್ ವಿಗ್ರಹಗಳೇ ಆದ್ರೂ ವಾರಕ್ಕೆ ಒಂದ್ಸಲ ಅಭಿಷೇಕ ಮಾಡ್ಕೋಬೋದು, ಅಥವಾ ಹಬ್ಬ ಹರಿದಿನಗಳಲ್ಲಿ ನಾವು ಅಭಿಷೇಕವನ್ನು ಮಾಡ್ಕೋಬೋದು. ಇನ್ನು ಲಕ್ಷ್ಮೀ ವಿಗ್ರಹನ ಯಾರಾದರೂ ತಗೋಬೇಕು ಅಂತಂದರೆ ಲಕ್ಷ್ಮೀ ವಿಗ್ರಹ ಮಾತ್ರ ತಗೊಳ್ಳೋದಕ್ಕೆ ಹೋಗಬೇಡಿ. ಆವಾಗಲೂ ಅಷ್ಟೇ ಲಕ್ಷ್ಮೀ ನಾರಾಯಣರು ಇರುವಂಥ ಬೆಳ್ಳಿ ವಿಗ್ರಹನ ತಗೋಬೇಕು. ಇಲ್ಲ ಕಂಚಿಂದು, ಇಲ್ಲ ತಾಮ್ರದ್ದು, ಇಲ್ಲ ಹಿತ್ತಾಳೆದು, ಈ ರೀತಿ ಯಾವುದಾದ್ರೂ ಸರಿ ತಗೋಬೋದು. ಲಕ್ಷ್ಮೀ ನಾರಾಯಣರು ಇಬ್ಬರು ಇರುವಂಥ ವಿಗ್ರಹನೇ ತಗೋಬೇಕು. ನಾನು ಈ ವಿಗ್ರಹನ ಒಂದೊಂದ್ಸಲಿ ಸಪ್ರೇಟಾಗಿ ತೊಗೊಂಡಿರೋದು, ಅದಕ್ಕೋಸ್ಕರ ಈ ರೀತಿ ಒಂದೊಂದು ಸಿಂಗಲ್ ಆಗಿದೆ. ಕೆಲವರು ಶಿವ ಪೂಜೆನ ಮಾಡ್ತೀವಿ, ನಾರಾಯಣರನ್ನ ಇಟ್ಕೋಬೋದಾ ಅಂತ ಕೇಳಬೇಡಿ. ನಾರಾಯಣ ಮನೆ ಒಳಗಡೆ ಬಂದ್ರೇ ಅವ್ರ ಹಿಂದೆನೇ ಮಹಾಲಕ್ಷ್ಮಿ ಬರೋದು. ಯಾವುದೇ ಕಾರಣಕ್ಕೂ ಗಂಡನ್ ಬಿಟ್ಟು ಮಹಾಲಕ್ಷ್ಮಿ ಒಬ್ಬರೇ ಅಂತ ಬರೋದಿಲ್ಲ ಮನೆಗೆ. ಶ್ರೀಹರಿಯ ಹೃದಯದಲ್ಲಿ ಲಕ್ಷ್ಮೀವಾಸವಾಗಿರೋದ್ರಿಂದ ನಾರಾಯಣನನ್ನ ಕರೆದ್ರೇನೆ ಮಾತ್ರನೇ ಲಕ್ಷ್ಮಿ ಬರೋದು. ಇನ್ನು ಯಾರೆಲ್ಲ ಈ ರೀತಿ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿದ್ದೀರೋ ಇವಾಗಲೇ ಆ ಯೋಚನೆನ ಬಿಟ್ಬಿಡಿ. ದಂಪತಿ ಸಮೇತವಾಗಿರುವಂಥದ್ದನ್ನು ತಗೊಳ್ಳಿ. ಯಾವುದೇ ಲಕ್ಷ್ಮಿ ಪೂಜೆ ಮಾಡುವಾಗ ಕೃಷ್ಣ ಮತ್ತು ಲಕ್ಷ್ಮಿ ವಿಗ್ರಹ ಜೊತೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು. ಹಾಗಾಗಿ ಹೊಸ್ದಾಗಿ ಲಕ್ಷ್ಮಿ ವಿಗ್ರಹನ ತಗೋಬೇಕು ಅಂತ ಅಂದ್ಕೊಂಡಿರೋರು ಲಕ್ಷ್ಮೀ ನಾರಾಯಣರು ಜೊತೆಯಲ್ಲಿ ಇರುವಂಥ ಬೆಳ್ಳಿ ವಿಗ್ರಹಗಳು ಸಿಗುತ್ತೆ, ಅದನ್ನು ತಗೊಳ್ಳಿ. ಬೆಳ್ಳಿ ಅಥವಾ ಪಂಚಲೋಹಗಳು ಸಿಗುತ್ತೆ, ಬೆಲೆ ಅಂತೂ ತುಂಬಾ ಕಡಿಮೆ. ಗ್ರಂಥಿಗೆ ಅಂಗಡಿನೆಲ್ಲ ಕೂಡ ಸಿಗುತ್ತೆ. ಇದನ್ನು ತಗೋವಾಗ ಮುಖ ಲಕ್ಷಣವನ್ನು ನೋಡಿಬಿಟ್ಟು ತಗೋಬೇಕು. ಇನ್ನು ಯಾರಾದರೂ ಸಂತಾನ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದರೆ, ಪೂಜೆಗಳನ್ನು ಮಾಡ್ತಾ ಇದ್ದರೆ ಅಂಥವರು ಕೂಡ ನೀವು ಯಾರೇ ಆಗಿರ್ಬೋದು ಒಂದು ಅಂಬೆಗಾಲು ಕೃಷ್ಣನನ್ನು ಉಡುಗೊರೆಯಾಗಿ ಕೊಡಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಕೈಯಲ್ಲಿ ಲಡ್ಡು ಇಟ್ಕೊಂಡಿರೋದೇ ಆಗಿರ್ಬೋದು, ಅಥವಾ ಕೃಷ್ಣ ಅಂಬೆಗಾಲು ಇಟ್ಕೊಂಡು ಹೋಗ್ತಿರೋದೇ ಆಗಿರ್ಬೋದು. ಈ ಥರ ನಗು ಮುಖ ಇರುವಂಥದ್ದು ಕೊಟ್ಟರೆ ತುಂಬಾ ಒಳ್ಳೆಯದು. ನಿಮಗೂ ಮತ್ತು ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಗಣಪತಿ ವಿಗ್ರಹನ ತಗೋಬೇಕು. ಸೊಂಡ್ಲು ಯಾವ ಕಡೆ ಇದ್ರೆ ಒಳ್ಳೇದು ಅಂತ ಅಂದರೆ, ಕೆಲವ್ರ ಮನೆಯಲ್ಲಿ ಇರುವಂಥ ಗಣಪತಿ ಸೊಂಡ್ಲು ಬಲಗಡೆ ಕೂಡ ಇರುತ್ತೆ, ಅಂದರೆ ಅದನ್ನು ಬಲಮುರಿ ಗಣಪತಿ ಅಂತ ಕರೀತಾರೆ. ಹಾಗಾಗಿ ಬಲಗಡೆ ಅಂತ ಹೇಳ್ತಾರೆ. ಆದಷ್ಟು ಮನೆಯಲ್ಲಿ ಎಡಗಡೆ ಸೊಂಡ್ಲು ಇರೋವಂಥದ್ದು ಅಂದರೆ ಎಡಮುರಿ ಗಣಪತಿ ತುಂಬ ಒಳ್ಳೆಯದು. ಬಲಮುರಿ ಗಣಪತಿನೂ ಕೂಡ ತುಂಬಾ ಒಳ್ಳೆಯದು. ಕೆಲವೊಂದು ದೋಷಗಳು ಕೂಡ ನಿವಾರಣೆ ಆಗಿಬಿಡುತ್ತೆ. ಇನ್ನು ಹೊಸದಾಗಿ ಗಣಪತಿ ವಿಗ್ರಹನ ತಗೋಬೇಕು ಅಂತ ಅನ್ನೋರು ಆದಷ್ಟು ಎಡಗಡೆ ಸೊಂಡಿಲು ಇರುವಂಥ ಎಡಮುರಿ ಗಣಪತಿಯನ್ನು ತಗೊಳ್ಳಿ, ಒಳ್ಳೆಯದು. ಇನ್ನು ದೇವ್ರ ಫೋಟೋಗಳು ಅಷ್ಟೇ, ಒಂದು ಫೋಟೋದಲ್ಲಿ ಒಂದೇ ಇರಬೇಕು. ಇವಾಗ ನೀರಿನ ಮೇಲೆ ತಾವರೆ ಹೂ ಇರುತ್ತೆ, ತಾವರೆ ಮೇಲೆ ದೇವರುಗಳು ಕೂತ್ಕೊಂಡಿರ್ತಾರೆ. ಈ ರೀತಿ ಇರುವಂಥ ಫೋಟೋಗಳನ್ನು ತಗೋಬೇಕು. ಅಂದರೆ ಲಕ್ಷ್ಮೀ ಫೋಟೋ ತಗೊಳ್ಬೇಕಾದ್ರೆ ಆ ಕಡೆ ಈ ಕಡೆ ಆನೆಗಳು ಇರಬೇಕು. ಆನೆಗಳು ಬಿಳಿ ಬಣ್ಣದ್ದು ಅಥವಾ ಹಳದಿ ಬಣ್ಣದ್ದು ಆನೆಗಳೇ ಆಗಿರಬೇಕು. ಇದನ್ನು ಗಜಲಕ್ಷ್ಮಿ ಫೋಟೋ ಅಂತಲೂ ಹೇಳ್ತೀವಿ. ಮನೆಗಳಲ್ಲಿ ಆರ್ಥಿಕ ಸಮಸ್ಯೆ ಇರುವಂಥವ್ರು ಗಜಲಕ್ಷ್ಮಿ ಫೋಟೋನ ಇಟ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಫೋಟೋಗಳು ಯಾವಾಗಲೂ ಅಷ್ಟೇ ದೇವ್ರ ಮುಖ ನೋಡಿದಾಗ ತುಂಬಾ ಸೌಮ್ಯವಾಗಿರಬೇಕು, ಆದಷ್ಟು ತುಂಬಾ ಸಿಂಪಲ್ ಆಗಿರಬೇಕು. ಇನ್ನು ಫೋಟೋ ತೊಗೊಂಡ್ಮೇಲೆ ಆದಷ್ಟು 2 ವರ್ಷಕ್ಕೊಂದ್ಸಲಿ 3 ವರ್ಷಕ್ಕೊಂದ್ಸಲಿ ಬದಲಾಯಿಸ್ಕೊಂಡು ಹೋಗಬಾರ್ದು. ಒಂದ್ಸಲ ತೊಗೊಂಡ್ರೆ ವರ್ಷಾನುಗಟ್ಟಲೆ ಪೂಜೆನ ಮಾಡ್ತಾ ಇರಬೇಕು. ಫ್ರೇಮ್ ಹಾಳಾಯಿತು ಅಂತ ಅಂದರೆ ಹೊಸ ಫ್ರೇಮ್ನ ಹಾಕಿಸ್ಕೋಬೋದು, ಆದರೆ ಫೋಟೋಗಳನ್ನು ಅವಾಗವಾಗ ಬದಲಾಯಿಸಬಾರ್ದು. ಕೆಲವೊಂದು ಫೋಟೋಗಳಲ್ಲಿ ತುಂಬಾ ಡೆಕೋರೇಷನ್ನು, ದೇವ್ರಿಗೆ ಹಾಕಿರುವಂಥ ಒಡವೆಗಳು ತುಂಬ ಗೋಲ್ಡನ್ ಶೈನಿಂಗು ಇರೋ ರೀತಿ ಎದ್ದು ಕಾಣ್ತಾ ಇರುತ್ತೆ.
ಅಲ್ಲದೆ ಲೈಟಿಂಗ್ಗಳು ಈ ಥರದ್ದೆಲ್ಲ ಫೋಟೋಗಳು ಇರುತ್ತೆ. ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಏನೇ ಇದ್ರೂ ದೇವ್ರ ಫೋಟೋಗೆ ನಾವು ಗಂಧ, ಅರಿಶಿನ, ಕುಂಕುಮ ಹಚ್ಬಿಟ್ಟು ಗೆಜ್ಜೆ ವಸ್ತ್ರನ ಏರಿಸಿ ಹೂವಿನಿಂದ ಅಲಂಕಾರ ಮಾಡಿದಾಗ ಕಾಣಿಸುವಂಥ ಕಳೆನೇ ಬೇರೆ. ಇದು ನಿಮಗೂ ಕೂಡ ಗೊತ್ತಿರುತ್ತೆ. ಇದಕ್ಕೋಸ್ಕರ ನ್ಯಾಚುರಲ್ ಆಗಿ ಸೌಮ್ಯವಾಗಿ ಇರುವಂಥ ಫೋಟೋಗಳನ್ನು ಆಯ್ಕೆ ಮಾಡಬೇಕು. ಕೆಲವೊಂದು ಫೋಟೋಗಳಲ್ಲಿ ಬಲ್ಪ್ಗಳೆಲ್ಲ ಇರುತ್ತೆ. ಬಲ್ಪ್ಗಳು ಏನಾದರೂ ಕೆಟ್ಟೋದ್ರೆ ಅದನ್ನು ಮತ್ತೆ ರಿಪೇರಿಗೆ ತೊಗೊಂಡೋಗ್ಬೇಕು. ಇದೆಲ್ಲ ಭಿನ್ನ ಆದಂಗೆ ಲೆಕ್ಕ ಬರುತ್ತೆ. ಹಾಗಾಗಿ ಅದಕ್ಕೆ ರೆಡಿ ಮಾಡೋದು ಮತ್ತು ನಾವು ಅದನ್ನು ತಂದಿಟ್ಕೊಳ್ಳೋದು, ಪೂಜೆ ಮಾಡೋದು ಈ ಥರದ್ದೆಲ್ಲ ಏನೂ ಇರಬಾರ್ದು. ನಿಮಗೆ ಈ ಥರ ಏನಾದರೂ ಫೋಟೋ ಇಟ್ಕೋಬೇಕು ಅಂತ ಆಸೆ ಇದ್ದರೆ ಅದನ್ನು ದೇವ್ರ ಮನೆಯಲ್ಲಿ ಅಂದರೆ ಒಳಗಡೆ ದೇವ್ರ ಮನೆ ಒಳಗಡೆ ಇಟ್ಕೋಬೇಡಿ. ಹಾಲ್ನಲ್ಲಿ ಅಥವಾ ಮೇನ್ ಡೋರ್ ಎಂಟ್ರೆನ್ಸ್ ಆಗುವಾಗ ಎದುರುಗಡೆ ಚೆನ್ನಾಗಿ ಕಾಣಿಸ್ಲಿ ಅಂತ ಆ ಕಡೆ ಬೇಕಾದರೆ ನೀವು ಈ ರೀತಿ ಶೋ ಆಗಿರುವಂಥ ಲೈಟಿಂಗ್ ಎಲ್ಲ ಇರುವಂಥ ಫೋಟೋಗಳನ್ನು ಬೇಕಾದರೆ ಇಟ್ಕೋಬೋದು. ಆದರೆ ದೇವ್ರ ಮನೆಯಲ್ಲಿ ಆದಷ್ಟು ಸಿಂಪಲ್ ಆಗಿ ಸೌಮ್ಯವಾಗಿರುವಂಥ ದೇವರ ಫೋಟೋಗಳನ್ನು ಇಟ್ಕೊಳ್ಳಿ. ಇವಾಗ ಹೆಚ್ಚಾಗಿ ಫೋಟೋನ ಇಟ್ಕೊಂಡಿದ್ದೀವಿ. ಇವಾಗ ಅದನ್ನೇನು ಮಾಡೋದು ಅಂತ ಅಂದರೆ, ನಿಮ್ಮ ಮನೆಗಳಲ್ಲಿ ಯಾರಾದರೂ ಹೊಸ್ದಾಗಿ ಮದುವೆ ಆಗಿದ್ದರೆ, ಹೊಸ ಸಂಸಾರವನ್ನು ಶುರು ಮಾಡ್ತಾ ಇದ್ದರೆ ಅಂಥವ್ರಿಗೆ ಈ ಫೋಟೋಗಳನ್ನು ಕೊಡಿ. ತುಂಬ ಅಂದರೆ ತುಂಬ ಒಳ್ಳೆಯದು. ನೀವು ಒಂದಷ್ಟು ವರ್ಷ ಪೂಜೆ ಮಾಡಿರ್ತೀರ, ಅದರ ಆಶೀರ್ವಾದ ಅವ್ರಿಗೂ ಕೂಡ ಸಿಗುತ್ತೆ. ನಾವು ಪೂಜೆ ಮಾಡಿರೋದಲ್ವಾ, ಇನ್ನೊಬ್ಬರಿಗೆ ಹೆಂಗೆ ಕೊಡೋದು ಅಂತ ಮಾತ್ರ ಯೋಚನೆ ಮಾಡಬೇಡಿ. ನಾವು ಅದನ್ನು ಹೊರಗಡೆ ಎಲ್ಲೋ ಬಿಸಾಡೋದ್ಕಿಂತ ಇನ್ನೊಬ್ಬರಿಗೆ ಕೊಟ್ಟು ಅವ್ರು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಲ್ವಾ. ಇಷ್ಟು ಕೂಡ ವಿಗ್ರಹಗಳನ್ನು ತಗೋವಾಗ ಯಾವ ರೀತಿ ಇರಬೇಕು, ಫೋಟೋ ತಗೋವಾಗ ಯಾವ ರೀತಿ ಇರಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.